Dear students, welcome you all to the first session of the subject Financial Accounting. ಈ ವಿಡಿಯೋದಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ and that is ರಾಯಲ್ಟಿ ಅಕೌಂಟ್ಸ್. ಮುಖ್ಯವಾಗಿ ರಾಯಲ್ಟಿ ಅಕೌಂಟ್ಸ್ ಅನ್ನು ನಾವು ತೆಗೆದುಕೊಳ್ಳುವ ಮೊದಲು there are certain important words that we need to understand. ಮೊದಲಿಗೆ ರಾಯಲ್ಟಿ ಅಂದರೆ ಏನು, ರಾಯಲ್ಟಿ ಅಗ್ರಿಮೆಂಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ the calculation of royalty. So you will be able to understand these things in this video. Now to understand what royalty is, the royalty accounts, that is very important. Now to understand that I'll give you one example. ಇಲ್ಲಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನೀವು ಓದ್ತೀರಿ, ಅದರಲ್ಲಿ ಬೇರೆ ಬೇರೆ ಆಥರ್ಸ್ ಬರೆದಿರುವಂತಹ ಸಬ್ಜೆಕ್ಟ್ಗಳೇ ಇರ್ತದೆ. ಫಾರ್ ಎಕ್ಸಾಂಪಲ್ ಇನ್ ಅಕೌಂಟೆನ್ಸಿ ಅಲ್ಲಿ ಶುಕ್ಲಾ ಅಂಡ್ ಗ್ರೇವಾಲ್ ಬರೆದಿರುವಂತಹ ಬುಕ್ಸ್ ಇರ್ಬೋದು, ಖಾನ್ ಅಂಡ್ ಜೈನ್ ಬರೆದಿರುವಂತಹ ಬುಕ್ಸ್ ಇರ್ಬೋದು. ನೌ ಹೌ ಇಸ್ ಇಟ್ ಪಾಸಿಬಲ್ ಫಾರ್ ಯು ಟು ಗೆಟ್ ದ ಕಾಪೀಸ್? ಆ ಬುಕ್ಸಿನ ಅಷ್ಟೊಂದು ಪ್ರಿಂಟ್ ಮಾಡಿ ಅಷ್ಟೊಂದು ಕಾಪೀಸ್ ಅನ್ನು ಮಾರುವ ಕೆಲಸ ಯಾರು ಮಾಡ್ತಾರೆ? ಎಲೋನ್ ಫಾರ್ ಆಥರ್ ಇಟ್ ಇಸ್ ನಾಟ್ ಪಾಸಿಬಲ್. ಆಥರ್ ಬರೀ ಬುಕ್ಸ್ ಬರೀತಾರೆ ಅಷ್ಟೇ, ಪ್ರಿಂಟ್ ಮಾಡುವ ಕೆಲಸ, ಅದನ್ನು ಕಾಪೀಸ್ ಮಾಡುವ ಕೆಲಸ, ಅದನ್ನು ಮಾರುವ ಕೆಲಸ ಆಥರ್ಸ್ ಮಾಡೋದಿಲ್ಲ. ಹೂ ವಿಲ್ ಟೇಕ್ ಅಪ್ ದಟ್ ವರ್ಕ್? See, there is somebody who will help the author. authorಗೆ ಸಹಾಯ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ಕಂಪನಿ ಇದ್ದಿರಬಹುದು, and that is the publisher. So author with the help of a publisher will be able to sell his book. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಆಥರಿಗೆ ಒಬ್ಬಂಟಿಗರಾಗಿ ತನ್ನ ಬುಕ್ಸನ್ನು ಬರೆಯುವ ಕೆಲಸ ಅವ್ರು ಮಾಡ್ಬೋದು, ಆದರೆ ಅಷ್ಟೊಂದು ಕಾಪೀಸ್ ಮಾಡಿ ಪ್ರಿಂಟ್ ಮಾಡಿ ಸೇಲ್ ಮಾಡುವ ಕೆಲಸ ಅವರಿಂದ ಒಬ್ಬಂಟಿಗರಿಗೆ ಅದು ಸಾಧ್ಯ ಆಗೋದಿಲ್ಲ. So there is a need for somebody's help, right? So in this case, publisher anta bartare. Publisher will help the author. What publisher will do? Publisher will take the book that the author has written. Author ಬರ್ದಿರುವಂತಹ ಬುಕ್ ಅನ್ನು ಅವರು ತೆಗೆದುಕೊಳ್ತಾರೆ, ಓಕೆ, ಅದನ್ನು ಪ್ರಿಂಟ್ ಮಾಡ್ತಾರೆ, ಕಾಪೀಸ್ ಮಾಡ್ತಾರೆ. ಸೊ ಆಥರ್ ಏನು ಮಾಡಿರ್ಬೇಕಂದ್ರೆ, ಅವರು ತಮ್ಮ ಬುಕ್ಕನ್ನು, ತಾವು ಬರೆದಿಟ್ಟಂತಹ ಬುಕ್ ಅನ್ನು ಯೂಸ್ ಮಾಡುವಂತಹ ರೈಟ್ ಅನ್ನು ಪಬ್ಲಿಷರ್ಗೆ ಕೊಡ್ತಾರೆ. ಓನ್ಲಿ ಇಫ್ ಹಿ ಗಿವ್ಸ್ ದಟ್ ರೈಟ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಸೆಲ್ ಹಿಸ್ ಬುಕ್ ಇನ್ ದ ಮಾರ್ಕೆಟ್, ರೈಟ್? ಮಾರ್ಕೆಟ್ ಅಲ್ಲಿ ಆ ಬುಕ್ಸ್ ಅನ್ನು ಮಾರುವ ಸಾಧ್ಯತೆ ಬರ್ತದೆ. ವಾಟ್ ಆಥರ್ ಹ್ಯಾಸ್ ಹಿಸ್ ಬುಕ್, ರೈಟ್? ಇಟ್ ಈಸ್ ಅನ್ ಅಸೆಟ್. ನಾವೀಗ ಅಸೆಟ್ ಎನ್ನುವ ವರ್ಡ್ ನೀವು ಕೇಳಿರ್ಬೋದು. ವಿಚ್ ಪರ್ಟಿಕ್ಯುಲರ್ ಐಟಮ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಸೆಟ್? ಯಾವ ಒಂದು ಐಟಮ್ ಅನ್ನು ಅಸೆಟ್ ಅಂತ ಕನ್ಸಿಡರ್ ಮಾಡಬಹುದು? ಬಿಸ್ನೆಸ್ ಅಲ್ಲಿ ಯೂಶುವಲಿ ಬೇರೆ ಬೇರೆ ರೀತಿಯ ಅಸೆಟ್ ಇರ್ತದೆ. ನಾವು ವಾಟ್ ಐ ಥಿಂಕ್ ಇಸ್ ದ ಅಸೆಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ದ ಕೆಪಾಸಿಟಿ ಟು ಜನರೇಟ್ ಇನ್ಕಮ್. ಒಂದು ಐಟಮ್ ಅಲ್ಲಿ, ಒಂದು ವಸ್ತುವಿನಲ್ಲಿ ಆ ಒಂದು ಸಂಪಾದನಾ ಶಕ್ತಿ ಇದ್ರೆ ನಿಜವಾಗಿ ಒಂದು ಅಸೆಟ್ ಅಂತ ಕನ್ಸಿಡರ್ ಮಾಡಬಹುದು. ಸೊ when author writes the book, okay, the book that he has written, that has got value. ಆ ಬುಕ್ಕಿಗೆ ವ್ಯಾಲ್ಯೂ ಉಂಟು. ಯಾಕೆ ಆ ವ್ಯಾಲ್ಯೂ ಬರ್ತದೆ ಅಂದರೆ, ಆ ಬುಕ್ಕಲ್ಲೂ ಭವಿಷ್ಯದಲ್ಲಿ ಇನ್ಕಮ್ ಅರ್ನ್ ಮಾಡುವಂತಹ, ಇನ್ಕಮ್ ಜನರೇಟ್ ಮಾಡುವಂತಹ ಆ ಒಂದು ಕೆಪಾಸಿಟಿ ಆ ಬುಕ್ಕಲ್ಲಿ ಉಂಟು. ವಾಟ್ ಹಿ ಹ್ಯಾಸ್ ರಿಟನ್ ಏನು ಹೇಳೋದಂದ್ರೆ, ಆ ಒಂದು ಎಸೆಟಲ್ಲಿ ಆ ಸಂಪಾದನಾ ಶಕ್ತಿ ಇರ್ತದೆ. ಆದರೆ ಆ ಬರೆದಿಟ್ಟಂತಹ ಬುಕ್ಕನ್ನು ತನ್ನಲ್ಲೇ ಇಟ್ಟುಕೊಂಡು ಅದನ್ನೇ ಬರುವುದಿಲ್ಲ. ವಾಟ್ ಹಿ ಹ್ಯಾಸ್ ಟು ಡೂ? ಹಿ ಹ್ಯಾಸ್ ಟು ಗಿವ್ ದ book to somebody who can print it, right? So that is the publisher. So ಇಲ್ಲಿ ಏನಾಗ್ತದೆ ಅಂದರೆ, there is a owner who has got something. He has an asset. ಓನರ್ ಅಲ್ಲಿ ಅವನದೇ ಆದ ಒಂದು ಅಸೆಟ್ ಇರ್ತದೆ, ಆದರೆ ಅದರಲ್ಲಿ ತನ್ನಷ್ಟಕ್ಕೆ ಸಂಪಾದನೆ ಆಗೋದಿಲ್ಲ. he needs the help of some other person. ಇನ್ನೊಬ್ಬನ ಸಹಾಯ ಬೇಕಿರ್ತದೆ. ಆ ಕಾರಣದಿಂದ ಅದನ್ನು ಯೂಸ್ ಮಾಡುವ ಹಕ್ಕನ್ನು ಇನ್ನೊಬ್ಬನಿಗೆ ಕೊಟ್ಟಿರ್ತಾನೆ. So even in the royalty agreement there are two parties involved. Simple case book example ತಗೊಳ್ಳೋದಾದ್ರೂ ಇಬ್ಬರು ಇರ್ತಾರೆ, author and the publisher. We can have other examples like you have a patent. ಒಂದು ಹೊಸ ವಸ್ತುವನ್ನು ಅವರು ಕಂಡು ಹಿಡಿದಿದ್ದಾರೆ ಅಂತ ಇಟ್ಟುಕೊಳ್ಳುವ. ಈಗ ಕೊರೋನಾ ಪೀರಿಯಡ್, ಐ ಮೀನ್ ಕೋವಿಡ್ ಬಂದಂತಹ ವ್ಯಾಕ್ಸಿನ್, ಲಸಿಕೆ ಅಂತ ಹೇಳ್ತಾರಲ್ಲ, ಮೆನಿ ಕಂಪನೀಸ್ ಡು ನಾಟ್ ನೋ ಹೌ ಟು ಪ್ರೊಡ್ಯೂಸ್ ಇಟ್. ಅದನ್ನು ಹೇಗೆ ಮಾಡೋದಂತ ತುಂಬ ಕಂಪನೀಸಿಗೆ ಗೊತ್ತಿಲ್ಲ, ಆದರೆ ಕೆಲವೊಂದು ಕಂಪನೀಸಿಗೆ ಅದು ಗೊತ್ತುಂಟು. ಸೊ ವಾಟ್ ದೇ ಹ್ಯಾವ್, ದಟ್ ಈಸ್ ಅನ್ ಅಸೆಟ್, ರೈಟ್? ಸೊ ಅವರು ಆವಿಷ್ಕಾರ ಮಾಡಿದ್ದನ್ನು ಇನ್ನೊಂದು ಕಂಪನಿಗೆ ಲೈಸೆನ್ಸ್ ಕೊಟ್ಟು ಪ್ರೊಡ್ಯೂಸ್ ಮಾಡಿಸಿದ್ರೆ ದೇ ಆರ್ ಗಿವಿಂಗ್ ದಟ್ ರೈಟ್ ಟು ಸಂಬಡಿ ಎಲ್ಸ್. ಅಲ್ಲಿರುವಂತಹ ಎಸೆಟ್ ಅನ್ನು ಯೂಸ್ ಮಾಡುವಂತಹ ಹಕ್ಕನ್ನು ಇನ್ನೊಬ್ಬರಿಗೆ ಕೊಡ್ತಾರೆ.
So that also comes under this agreement. So we have patent, copyright, even in the case of mine, okay, the owner of the mine, ಅಂದರೆ ಗಣಿಗಾರಿಕೆ ಅಂತ ಹೇಳ್ತೇವೆ ಅಲ್ವಾ, ಆ ಸಂದರ್ಭದಲ್ಲೂ ಇಂತಹ ಒಂದು ರಾಯಲ್ಟಿ ಅಗ್ರಿಮೆಂಟ್ ಬರ್ಬೋದು. ಸೊ ವಾಟ್ ಈಸ್ ರಾಯಲ್ಟಿ? In royalty agreement, you need to understand that there are two parties. ಅಲ್ಲಿ ಇಬ್ಬರು ಇರ್ತಾರೆ. There are two parties. One is lesser. ಈಗ ತೆಗೆದುಕೊಂಡಂತಹ ಎಕ್ಸಾಂಪಲ್ ಆಥರಲ್ಲಿ, ಆಥರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲೆಸ್ಸರ್, ಮತ್ತು ತನ್ನ ಬುಕ್ಕನ್ನು ಪ್ರಿಂಟ್ ಮಾಡಿ ಕಾಪೀಸ್ ತಗೊಳ್ಳುವಂತಹ ಹಕ್ಕನ್ನು ಯಾರಿಗೆ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಪಬ್ಲಿಷರ್ ಹಿಯರ್, ಓಕೆ, ದ್ಯಾಟ್ ಪರ್ಸನ್ or that company will be called as lessee. So we have lesser and lessee. Okay, they are the two parties in royalty agreement. Now lessee will get the right from lesser. lesser ಇಂದ ಈ ಹಕ್ಕನ್ನು ಪಡೆದುಕೊಂಡಿರ್ತಾನೆ, ಆ್ಯಂಡ್ ಇವನಿಗೆ ಆ ಹಕ್ಕನ್ನು ಬಳಸಿ he will be able to earn income. ಅದರಿಂದ ಸಂಪಾದನೆ ಆಗ್ತದೆ. ಆ ಸಂಪಾದನೆಯಿಂದ ಸ್ವಲ್ಪ ಪ್ರಮಾಣವನ್ನು ಅವನು ಆಥರಿಗೆ ರೆಗ್ಯುಲರ್ ಆಗಿ ಕೊಡಲಿಕ್ಕೆ ಇರ್ತದೆ. ಸೊ ದ್ಯಾಟ್ ಅಮೌಂಟ್ ವಿಚ್ ಇಸ್ ಪೇಯ್ಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್, ಓಕೆ, ರೆಗ್ಯುಲರ್ಲಿ ಇಟ್ ಹ್ಯಾಸ್ ಟು ಬಿ ಪೇಯ್ಡ್. ರೆಗ್ಯುಲರ್ ಆಗಿ ಈ ಪೇಮೆಂಟ್ ಮಾಡ್ತಾನೆ ಹೋಗಬೇಕು. ಸೊ ಅಂತಹ ಪೇಮೆಂಟನ್ನು ನಾವು ರಾಯಲ್ಟಿ ಅಂತ ಹೇಳ್ತೇವೆ. ಸೊ ಇಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಪೇಯಬಲ್ ಬೈ ಲೆಸ್ಸಿ ಟು ಲೆಸ್ಸರ್, ಆ್ಯಂಡ್ ದ್ಯಾಟ್ ಪೇಮೆಂಟ್ ವಿಚ್ ಇಸ್ ಮೇಡ್ ರೆಗ್ಯುಲರ್ಲಿ, ಇಟ್ ಈಸ್ ನೋನ್ ಆಸ್ ರಾಯಲ್ಟಿ. So we have royalty is a usage-based sum payable periodically to the owner of an asset for or property for utilizing the benefits of certain right. ಅದರ ಬೆನಿಫಿಟನ್ನು ಅವನು ಪಡೆದುಕೊಳ್ತಾನೆ, ಇನ್ಕಮ್ ಅರ್ನ್ ಮಾಡ್ತಾನೆ. ಸೊ ಆ ಕಾರಣದಿಂದ ರೆಗ್ಯುಲರ್ ಆಗಿ ಅದರ ಓನರಿಗೆ ಹಣ ಕೊಡ್ತಾ ಹೋಗಬೇಕು, ಆ್ಯಂಡ್ ದ್ಯಾಟ್ ಈಸ್ ನೋನ್ ಆಸ್ ರಾಯಲ್ಟಿ. So it is the amount of consideration paid by one party to the other, to the owner of the asset in return for the right to use that asset. ನಾವು ರಾಯಲ್ಟಿ ಅಂತ ಹೇಳುವಾಗ ಬರೀ ಆಥರ್ ಮತ್ತು ಪಬ್ಲಿಷರ್ ಮಾತ್ರ ಅಲ್ಲ, ಅಲ್ಲಿ there are other parties involved. For example, we have here payment made by a licensee to the landlord of a mine. ಈ ಗಣಿಗಾರಿಕೆ ಅಂತ ಹೇಳುವಾಗ ಆ ಭೂಮಿ ಇರ್ತದೆ, ಅದರ ಮಾಲೀಕ, there is a landlord. ಸೊ ಲ್ಯಾಂಡ್ ಲಾರ್ಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲೆಸ್ಸರ್, ಮತ್ತು ಆ ಭೂಮಿಯನ್ನು ಬಳಸುವ ಹಕ್ಕನ್ನು ಯಾರಿಗೆ ಕೊಟ್ಟಿರ್ತಾರೆ, ದ್ಯಾಟ್ ಪರ್ಸನ್ ವಿಲ್ ಬಿ ನೋನ್ ಆಸ್ ಲೆಸ್ಸಿ. ಬಿ ಈವನ್ ಅ ಪ್ರೊಡ್ಯೂಸರ್ ಟು ದ ಪೇಟೆಂಟ್ ಹೋಲ್ಡರ್. ಇಲ್ಲಿ ಪೇಟೆಂಟ್ ಅಂತ ಹೇಳುವಾಗ ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರ ಅಥವಾ ಯು ಡಿಸ್ಕವರ್ ಸರ್ಟೇನ್ ಥಿಂಗ್ಸ್, ಆ ಒಂದು ಹೊಸ ವಸ್ತುವನ್ನು ನೀವು ಕಂಡು ಹಿಡಿದ್ರೆ ಅದನ್ನು ಬಳಸುವ ಹಕ್ಕನ್ನು ಯಾರಿಗೆ ಕೊಟ್ಟಿರ್ತಾರೆ, ಪರ್ಸನ್ ವಿಲ್ ಬಿ ನೋನ್ ಆಸ್ ದ ಪ್ರೊಡ್ಯೂಸರ್ ಹಿಯರ್, ಆ್ಯಂಡ್ ದೆರ್ ಇಸ್ ಅ ಪೇಟೆಂಟ್ ಓನರ್. ಸೊ ಪ್ರೊಡ್ಯೂಸರ್ ಪೇಟೆಂಟ್ ಓನರಿಗೆ ರೆಗ್ಯುಲರ್ ಆಗಿ ಹಣ ಕೊಡ್ತಾ ಹೋಗಬೇಕು, ಅದನ್ನು ನಾವು ರಾಯಲ್ಟಿ ಅಂತ ಹೇಳ್ತೇವೆ. ನಾವು ನೆಕ್ಸ್ಟ್ ಥಿಂಗ್ ಈಸ್ ರಾಯಲ್ಟಿ ಅಗ್ರಿಮೆಂಟ್. ಸೊ ದೆರ್ ಇಸ್ ಅನ್ ಅಗ್ರಿಮೆಂಟ್ ದಟ್ ಈಸ್ ಎಂಟರ್ಡ್ ಇನ್ ಟು ಬಿಟ್ವೀನ್ ದ ಲೆಸ್ಸರ್ ಆ್ಯಂಡ್ ದ ಲೆಸ್ಸಿ. ಲೆಸ್ಸರ್ ಕುಡ್ ಬಿ ಲ್ಯಾಂಡ್ ಲಾರ್ಡ್, ಆಥರ್ ಆರ್ ಪೇಟೆಂಟ್ ಓನರ್. ಲೆಸ್ಸಿ ಪಬ್ಲಿಷರ್ ಆಗ್ಬೋದು, ಲೈಸೆನ್ಸಿ ಆಗ್ಬೋದು. Next we have royalty calculation. How it is to be calculated? See, there are two methods used in the calculation. One is royalty is calculated as a percentage of gross or net revenue derived from the use of an asset. Okay? I'll give you one example here. ಇಲ್ಲಿ ಇದನ್ನು ಅರ್ಥ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಒಂದು ವರ್ಷದಲ್ಲಿ ಓಕೆ 2000 ಬುಕ್ಸ್ ಮಾರಿ ಹೋಯಿತು ಅಂತ ಇಟ್ಕೊಳ್ಳಿ. It is sold, and then what is the total revenue, what is the total income earned? ಒಂದು ಬುಕ್ ಅನ್ನು 100 ರೂಪಿಯಲ್ಲಿ ಮಾರಿದರೆ, 100 ರೂಪಿ is the price of one book, so he will be able to earn, it is 2 lakh, okay, that will be his total income, and this is known as sale proceeds ಅಂತ ಹೇಳ್ತೇವೆ. okay, his total revenue. ಈ total revenue ಅಲ್ಲಿ percentage, okay, will be given to the, a certain percentage will be calculated as royalty. So royalty could be 10% on this. okay, ಈ ರೀತಿ 10% ಮಾಡುವಾಗ 20,000, you will get 20,000, and that is the royalty to be paid. This is one method. okay, ಇಲ್ಲಿ total revenue ತಗೊಂಡು ಅದರ ಮೇಲೆ percentage calculate ಮಾಡ್ತೀರಿ. Now next method is, see we have it here, ಫಿಕ್ಸ್ಡ್ ಪ್ರೈಸ್ ಪರ್ ಯೂನಿಟ್ ಪ್ರೊಡ್ಯೂಸ್ಡ್ ಆರ್ ಸೋಲ್ಡ್. ಓಕೆ, ಇದರಲ್ಲಿ ಹೇಗೆ ಬರ್ತದೆ ಅಂದರೆ, ದಿಸ್ ಇಸ್ ದ ಸೆಕೆಂಡ್ ಮೆಥಡ್.
ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಹಿಯರ್ ಇಸ್ ಫಸ್ಟ್ ಮೆಥಡ್. ಈಗ ಸೆಕೆಂಡ್ ಮೆಥಡಲ್ಲಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂತ ತಗೊಳ್ತಾರೆ. ಸೊ ಇಟ್ ಈಸ್ 2000 ಬುಕ್ಸ್ ಸೋಲ್ಡ್, ರೈಟ್? ಪ್ರತಿ ಒಂದು ಬುಕ್ ಸೇಲ್ ಮಾಡಿದ್ದಕ್ಕೆ ಹಿ ವಿಲ್ ಹ್ಯಾವ್ ಟು ಗಿವ್ ಮೇ ಬಿ 10 ರೂಪಿ ಪ್ರತಿ ಒಂದು ಬುಕ್ ಸೇಲ್ ಮಾಡಿದ್ದಕ್ಕೆ. ಸೊ the total amount will be 20,000 once again. So this is a different calculation, okay? ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅನ್ನು ತೆಗೆದುಕೊಂಡು ರಾಯಲ್ಟಿ ಕ್ಯಾಲ್ಕುಲೇಷನ್ ಆಗ್ತದೆ. ಮೇಲೆ ಹೇಳಿದ್ರಲ್ಲಿ ಟೋಟಲ್ ರೆವೆನ್ಯೂ ಅನ್ನು ತೆಗೆದುಕೊಂಡು ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ದೆರ್ ಆರ್ 2 ಡಿಫ್ರೆಂಟ್ ವೇಸ್ ಆಫ್ ಕ್ಯಾಲ್ಕುಲೇಟಿಂಗ್ ರಾಯಲ್ಟಿ. Now next is, if the payment is based on the number of units produced, it will be or sold, it will be royalty. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಕ್ಕೆ ತಗೊಳ್ಬೇಕು. ಲಂಪ್ ಸಮ್ ಆಫ್ ಮನಿ ಫಾರ್ ಔಟ್ರೈಟ್ ಸೇಲ್ ಆಫ್ ಮೈನ್, ಪೇಟೆಂಟ್ ಆರ್ ಬುಕ್ ಆರ್ ನಾಟ್ ಹವೆವರ್ ಟ್ರೀಟೆಡ್ ಆಸ್ ರಾಯಲ್ಟಿ. ಅಂದರೆ ಆ ಪೇಟೆಂಟ್ ಓನರ್ ಇಫ್ ಈ ಸೆಲ್ಸ್ ಹಿಸ್ ಪೇಟೆಂಟ್ ರೈಟ್, ಒಂದೇ ಸಲ ಆ ಪೇಟೆಂಟ್ ರೈಟನ್ನು ಬೇರೆಯವರಿಗೆ ಕೊಟ್ಟು ಬಿಡ್ತಾನೆ, ಆ್ಯಂಡ್ ಹಿ ವಿಲ್ ಗೆಟ್ ಫಾರ್ ಎಕ್ಸಾಂಪಲ್ 20 lakhs, ಒಂದು 20 ಲಕ್ಷ ಒಮ್ಮೆಲೆ ಅದನ್ನು ಔಟ್ರೈಟ್ ಸೇಲ್ ಇಟ್ ಇಸ್, ಓಕೆ? ಆ ರೀತಿ ಮಾಡಿದರೆ ಅದು ರಾಯಲ್ಟಿ ಅಲ್ಲ. ರಾಯಲ್ಟಿ ಹೇಗೆ ಇರ್ತದೆ ಅಂದರೆ ಆ ಓನರ್ಶಿಪ್ ರೈಟನ್ನು ಅವನು ತನ್ನಲ್ಲೇ ಇಟ್ಟುಕೊಂಡಿರ್ತಾನೆ, ಓಕೆ? ಆ ಓನರ್ಶಿಪ್ ರೈಟನ್ನು ಇಟ್ಟುಕೊಂಡು ಬಳಸುವ ಹಕ್ಕನ್ನು ಮಾತ್ರ ಕೊಟ್ಟಿರ್ತಾನೆ. ಸೊ ತನ್ನ ಹಕ್ಕನ್ನೇ ಇನ್ನೊಬ್ಬನಿಗೆ ಅವನು ಸೇಲ್ ಮಾಡಿ ಇಫ್ ಹಿ ಗೆಟ್ ಸಮಥಿಂಗ್, ದ್ಯಾಟ್ ಈಸ್ ನಾಟ್ ರಾಯಲ್ಟಿ.